ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಕೊಬ್ಬರಿ ಕಡುಬು. ಈ ಕೊಬ್ಬರಿ ಕಡುಬನ್ನು ನಾವು ಉತ್ತರ ಕರ್ನಾಟಕದ ಕಡೆ ಮೋಸ್ಟ್ ಆಫ್ ದ ಟೈಮ್ ಮಳೆಗಾಲದಾಗ ಅಥವಾ ಚಳಿಗಾಲದಾಗ ಮಾಡ್ತಿರ್ತೀವಿ. ಹೊರಗಿನ ಚಳಿಗೆ ಮನೆಯಲ್ಲಿ ಬಿಸಿ ಬಿಸಿ ಕಡುಬು ಮಾಡ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಅಥವಾ ಟೇಸ್ಟೇ ಬೇರೆ ಇರುತ್ತೆ. ಸೊ ಅದು ಹೆಂಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ನಾನು 2 ಕಪ್ ಗೋಧಿ ಹಿಟ್ಟು ತಗೊಂಡಿನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಚೆಂದಾಗಿ ಹಿಟ್ಟು ನಾದ್ಕೋಬೇಕು. ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಬಿಡೋಣ. ನಾದ್ಕೊಂಡು ಒಂದು 10ರಿಂದ 15 ನಿಮಿಷ ಸೈಡಲ್ಲಿ ಎತ್ತಿಡಮ್ಮ. ಹಿಟ್ಟು ನೆನಿತೈತೆ. ಇವಾಗ ನಾನು 2 ಒಣ ಕೊಬ್ಬರಿ ತೊಗೊಂಡಿನಿ. ಇದು ಹೆರ್ಚ್ಕೊಂಡು ಬರ್ತೀನಿ. ಈ ಥರ ಪುಡಿ ಪುಡಿ ಆಗಿರುತ್ತೆ. ಇದಕ್ಕೆ ನಾನು ಇದು ಎರಡು ಕೊಬ್ಬರಿ ಐತಲ್ಲ, ನಾನು ಇದಕ್ಕೆ ಹೋಗ್ಳದಷ್ಟು ಬೆಲ್ಲ ಹಾಕ್ಕೊಳತ್ತೀನಿ. ಕುಟ್ಟಿಟ್ಕೊಂಡಿದ್ದೆ ಬೆಲ್ಲ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಂದೊಂದು ಸ್ವಲ್ಪ ಕಣ್ಣಿ ಬೆಲ್ಲ ಇರ್ತೈತಿ, ಚೆಂದ ಮಿಕ್ಸ್ ಆಗೋಲ್ಲ. ನಾನು ಅದ್ರ ಸಂಬಂಧ ಮಿಕ್ಸರ್ಗೆ ಹಾಕ್ಕೊಳಕತ್ತೀನಿ. ಅಷ್ಟೇ 1ರಿಂದ 2 ಸಲ ತಿರುಗಿಸಿದ್ರೆ ಚೆಂದಾಗಿ ಮಿಕ್ಸ್ ಆಗ್ತೈತಿ. ಈ ಥರ ಚೆಂದಾಗಿ ಮಿಕ್ಸರಿಗೆ ಹಾಕ್ಕೊಂಡ್ರಿ ಮಿಕ್ಸ್ ಮಾಡ್ಕೊರಿ. ಇವಾಗ ನಮ್ಮದು ಇದು ರೆಡಿ ಐತಿ ಸ್ಟಫಿಂಗ್ ಮಾಡೋಕ್ಕೆ. ನಾನು ಹಿಟ್ಟನ್ನ ಇಟ್ಕೊಂಡಿದ್ನಲ್ಲ ಅದು ನೆಂದೈತಿ. ಇವಾಗ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡ್ರೆ ಕಡುಬು ಮಾಡೋಕ್ಕೆ ಚಾಲೂ ಮಾಡಮ್ರಿ. ಈ ಥರ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕು. ಒಂದು ಉಳ್ಳಿ ತೊಗೊಂಡ್ಕರೆ ಲಟ್ಸ್ಕೊಳತ್ತೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ಕರೆ ಅಷ್ಟು ದಪ್ಪನೂ ಬೇಡ, ಅಷ್ಟು ತೆಳಗೂ ಬೇಡ್ರಿ. ಈ ಪುರಿ ಅದು ನಾವು ಲಟ್ಸ್ಕೊತೀವಲ್ಲ ಆ ಶೇಪ್ನೇ ಲಟ್ಸ್ಕೊಂಡು ನಾನು ಇಲ್ಲಿ 2 ಶೇಪ್ನೇ ಮಾಡ್ಕೊಳತ್ತೀನಿ. ಒಂದು ನಾರ್ಮಲ್ ಕರ್ಜಿಗೆ ಕಡುಬು ಮಾಡ್ತೀವಲ್ಲ ಆ ಥರ, ಇನ್ನೊಂದು ತ್ರಿಕೋನ ಶೇಪ್ದಾಗ ಮಾಡ್ಕೊಳತ್ತೀನಿ ಈ ಥರ. ಸೊ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಆ ಶೇಪ್ನೇ ಮಾಡ್ಕೊರಿ. ಸೊ ನಾನಿಲ್ಲಿ ಕಡುಬು ರೆಡಿ ಮಾಡಿ ಇಟ್ಕೊಂಡೀನಿ. ಇವಾಗ ಗ್ಯಾಸ್ ಆನ್ ಮಾಡ್ಕರೆ ಒಂದು ಬುಟ್ಟಾಗ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ. ಇದ್ರ ಮೇಲೆ ನಾನು ತೂತಿರೋದು ಚಾಣಿ ಇಟ್ಕೊಳತ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿರಿ. ಎದಕ್ಕಂದ್ರೆ ಇವಾಗ ಇದ್ರ ಮೇಲೆ ಕಡುಬು ಬಿಡ್ತೀವಲ್ಲ ಕುದ್ಸಕ್ಕೆ, ಅದು ಚಾಣಿಗೆ ಹತ್ಕೋಬಾರ್ದು ಅಂತ ಹೇಳ್ಕರೆ ಸ್ವಲ್ಪ ಎಣ್ಣೆ ಹಚ್ಚಕತ್ತೀನಿ. ಸೊ ಇವಾಗ ಅದ್ರ ಮೇಲೆ ಎಷ್ಟು ಕಡುಬು ಹಿಡಿತಾವೆ ಅಷ್ಟು ಕಡುಬು ಇಟ್ಕರೆ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿರಿ. ಒಂದು 3ರಿಂದ 4 ನಿಮಿಷ ಕುದಿಸ್ರಿ. ಕುದ್ದಿರ್ತಾವೆ. ಭಾರಿ ರುಚಿ ರೀ ತಿನ್ನೋಕೆ. ತುಪ್ಪದ ಜೊತೆ ಹಚ್ಕೊಂಡು ತಿನ್ಬೋದು. ಸೊ ಫ್ರೆಂಡ್ಸ್, ನೀವು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಆಗಿದ್ದರೆ, ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೂ ಇಷ್ಟವಾಗಿದ್ದರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಕಡುಬು ರೆಡಿಯಾಗಿದೆ. ನಾನು ಹೇಳಿದ್ನಲ್ಲ ಇನ್ನೊಂದು ಶೇಪ್ನಾಗ ಈ ಥರ ಮಾಡ್ಕೋಬೇಕು ಅಂತ, ಈ ಶೇಪ್ನಾಗೂ ಮಾಡ್ಕೊಂಡೀನಿ. ನೋಡಿ ಫ್ರೆಂಡ್ಸ್, ಇವಾಗ ಕಡುಬೆಲ್ಲ ಚಲೋಗಿ ಬೆಂದವು ಅಥವಾ ಕುದ್ದಾವ. ಈ ಕೊಬ್ಬರಿ ಕಡುಬು ಬೇಯಿಸ್ಕೊಂಡು ತಿನ್ನೋದ್ರಲ್ಲೇ ಮಜಾ ಇರುತ್ತೆ. ಇವಕ್ಕೆಲ್ಲ ಕರ್ಕೊಂಡು ತಿನ್ನಬಾರ್ದು. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಇಷ್ಟೇ ಫ್ರೆಂಡ್ಸ್. ಬಾಯ್ ಬಾಯ್, ಥ್ಯಾಂಕ್ ಯು.